ಇವತ್ತಿನ ದಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ವಾಂಗಿಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಾನಿವತ್ತು ವಾಂಗಿಬಾತ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು 4-5 ಬದನೆಕಾಯಿನ ಈ ಥರ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಈ ಥರ ಈ ಸೈಜ್ಗೆ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5 ಬದನೆಕಾಯಿ ಇತ್ತು, ಮೀಡಿಯಮ್ ಸೈಜದು 5 ಬದನೆಕಾಯಿನೂ ಹಾಕ್ತಾಯಿದ್ದೀನಿ. ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಸಾಸಿವೆ, ತೆಂಗಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ವಾಂಗಿಬಾತ್ ಪೌಡ್ರು ನನ್ನ ಕೆಲಸ ಮಾಡೋ ಮನೇಲಿ ಅಜ್ಜಿ ಕೊಟ್ಟಿದ್ದರು, ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು, ನೆನ್ನೆ ಮಾಡಿದ್ದು ಅವ್ರ ಮನೇಲಿ ಚೆನ್ನಾಗಿತ್ತು ಅಂತ ನಾನು ಇಸ್ಕೊಬಂದು ನಮ್ಮ ಮನೆ ಟ್ರೈ ಮಾಡ್ತಾಯಿದ್ದೀನಿ. ಅವ್ರ ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ವಾಂಗಿಬಾತ್ ಪೌಡ್ರು. ಆಯಿಲು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣ, ಚಿಕ್ಕ ಸೈಜು ಆ ಸೈಜಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನಷ್ಟು ತುಪ್ಪ, ಕಡಲೆಬೇಳೆ, ಕರಿಬೇವು, ಉದ್ದಿನಬೇಳೆ, ಅನ್ನ ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉದ್ರಿಯಾಗಿ ಈ ಥರ ಅನ್ನ ಫಸ್ಟೇ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 200 ml ಇರ್ಬೋದೇನೋ. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ ಆಯಿಲ್ ಬಿಸಿ ಆದ ತಕ್ಷಣ ನಾನು ಫಸ್ಟ್ ಬದನೆಕಾಯಿನ ಫ್ರೈ ಮಾಡಿ ಇಟ್ಕೋತೀನಿ. ಬದನೆಕಾಯಿನ ಉಪ್ಪು ನೀರಲ್ಲಿ ನೆನೆಸಿದೆ, ಅದಕ್ಕೆ ಕಪ್ಪಗಾಗಿಲ್ಲ ನೋಡಿ. ಸ್ವಲ್ಪ ಉಪ್ಪು ಕಟ್ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿ ನೆನೆಸಿದೆ ನೀರಿಗೆ. ಉಪ್ಪು ಹಾಕಲಿಲ್ಲ ಅಂದರೆ ಸ್ವಲ್ಪ ಕಪ್ಪಗಾಗೋಯ್ತದೆ ಬದನೆಕಾಯಿ. ಅದಕ್ಕೆ ನೀರಲ್ಲೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಟರೆ ಕಪ್ಪಗಾಗೋದಿಲ್ಲ. ಆಯಿಲ್ ಬದನೆಕಾಯಿ ಸೇರಿಸ್ತಾ ಇದ್ದೀನಿ. ಈ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು 3/4 ಭಾಗ ಬೆಂದೈತೆ ಇದು ಬದನೆಕಾಯಿ. ಇವಾಗ ನಾನು ಸಪ್ರೇಟಾಗಿ ಎತ್ತಿಟ್ಕೋತೀನಿ, ಆಮೇಲೆ ಒಗ್ಗರಣೆ ಮಾಡ್ತೀನಿ. ಫಸ್ಟ್ ಈ ಥರ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದೇ ಆಯಿಲ್ಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಕರಿಬೇವು ಹಾಕೋತಾ ಇದ್ದೀನಿ. ಸಿಡಿಯುತ್ತೆ, ಆವಾಗ ಒಂದು ಪ್ಲೇಟ್ ಈ ಥರ ಹಿಡಿದ್ರೆ ಆವಾಗ ಸಿಡಿಯೋದಾಗೋದಿಲ್ಲ, ಇಲ್ಲಾಂದರೆ ಸ್ಟವ್ ಎಲ್ಲ ಬಲಿದಾಗೋಗುತ್ತೆ. ಈಗ ವಾಂಗಿಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಈಗ ಹುಳಿ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಗೊಜ್ಜು ಥರ ಬರುತ್ತೆ. ಇದಕ್ಕೆ ನಾನು ಬದನೆಕಾಯಿ ಸೇರಿಸ್ತೀನಿ. ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿದೆ. ಇದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ಇವಾಗ. ಬದನೆಕಾಯಿ ಸ್ವಲ್ಪ ಉಪ್ಪು ಹಾಕಿದೆ. ಇದಕ್ಕೆ ಸ್ವಲ್ಪ ಈ ಗೊಜ್ಜಿಗೆ ಹಾಕ್ತಾಯಿದ್ದೀನಿ ನೋಡಿ.
ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಇಲ್ಲಿ ತನಕ ಸ್ವಲ್ಪ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಎಣ್ಣೆ ಮೇಲೆ ಬರೋ ತನಕ ಸ್ವಲ್ಪ ಕುದಿಸ್ಬೇಕು. ಇದನ್ನ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ ಅವಾಗ. ಇವಾಗ ಬದನೆಕಾಯಿ ಸೇರಿಸ್ತಾ ಇದ್ದೀನಿ. ಇಷ್ಟೇ, ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂದರೆ ಅಷ್ಟು ಈಸಿಯಿಂದ ಮಾಡ್ಕೊಬೋದು. ಇದನ್ನು ಇನ್ನೊಂದು 2 ನಿಮಿಷ ಆದರೆ ಆಗೋಯ್ತಿದ್ದು. ಇದು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಒಂದೆರಡು ನಿಮಿಷ ಆಗಿದೆ. ಆಯಿಲೆಲ್ಲ ಮೇಲೆ ಬರ್ತಾ ಇದೆ. ತುಂಬ ಸಿಂಪಲ್ ಅಂದರೆ ಸಿಂಪಲ್. ಒಂದು ಈರುಳ್ಳಿ ಇಲ್ಲ, ಟೊಮೊಟೊ ಇಲ್ಲ, ಏನಂದರೆ ಏನಿಲ್ಲ. ಇದಕ್ಕೆ ಬದನೆಕಾಯಿ, ಬತ್ ಪೌಡ್ರ್ ಇದ್ದರೆ ಒಗ್ಗರಣೆ ಮಾಡಿಬಿಟ್ಟು ಬೇಗ ಈಸಿಯಿಂದ ಮಾಡ್ಕೊಟ್ಬೋದು. ಎಲ್ಲರೂ ಅರ್ಜೆಂಟಾಗಿ ಯಾರು ಹೋಗ್ತಾರಾದರೆ ಬೇಗ ಪ್ಯಾಕ್ ಮಾಡ್ಕೊಟ್ಬೋದು ಆಫೀಸ್ಗೆಲ್ಲ. ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು, ಪುಡಿ ಮಾಡಿ. ಒಂದು 3 ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಅನ್ನ ಕಲಿಸ್ಕೊಳ್ಳೋದು ಅಷ್ಟೇ. ಆಗೋಯ್ತು, ರೆಡಿ ಆಯಿತು. ಬೇರೆ ಖಾರ ಏನು ಸೇರಿಸಿಲ್ಲ ನಾನು. ಚಿಲ್ಲಿ ಪೌಡ್ರ್ ಆಗಲಿ, ಹಸಿಮೆಣ್ಸಿಕಾಯಿ ಆಗಲಿ ಏನಿಲ್ಲ. ವಾಂಗಿಬಾತ್ ಪೌಡ್ರಲ್ಲೇ ಖಾರ ಇರುತ್ತೆ. ನೋಡಿ, ರೆಡಿ ಆಯಿತು. ತೆಂಗಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಹಾಕಿದ ತಕ್ಷಣ ಎಣಿಸ್ಬೇಡ್ರಿ, ಯಾಕೆಂದರೆ ತೆಂಗಿನಕಾಯಿ ಹಾಕಿದ್ರೆ ಕೆಟ್ಟೋಗುತ್ತೆ. ಬಿಸಿಲು ಟೈಮಲ್ಲೆಲ್ಲ ಬೇಗ ತೆಂಗಿನಕಾಯಿ ಹಾಕಿದ್ರೆ ಕೆಟ್ಟೋಗುತ್ತೆ. ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಏನೂ ಆಗೋದಿಲ್ಲ, ಕೆಡೋದಿಲ್ಲ. ಅದು 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡು ಈಗ ಅನ್ನ ಕಲಿಸೋದಷ್ಟು. ನೋಡಿ, ಇವಾಗ ಅನ್ನ ಹಾಕ್ತಾಯಿದ್ದೀನಿ. ರೆಡಿ ಆಯಿತು. ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು, ಈಸಿಯಿಂದ. ಹೋಟೆಲೆಲ್ಲ ಆರ್ಡ್ರ್ ಮಾಡ್ಕೊತಾರ ಬದಲು ಆರಾಮಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಕರೆಕ್ಟಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ. ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಸಖತ್ತಾಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.